ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಇವತ್ತು ಹಾಲು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮ ಇವತ್ತು ನಂತರ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ನಂಬಿಕೆಗಾಗಿ ಎಲ್ಲರಲ್ಲಿ ಇರಿಸಿಕೊಂಡಿದ್ದೇವೆ. ಹಾಗೆ ಇಂದು ಸಂಜೆ ಕೊಡ್ತಾ ಇದ್ದಾರೆ ಮಕ್ಕಳೇ, ನೀವೆಲ್ಲರೂ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಜಗತ್ತು ಯಾವ ಕಡೆ ಹೊಂಟದ ನಾವು ಅದನ್ನು ನೋಡಿ ಅದಕ್ಕೆ ಬೆನ್ನತ್ತಿ ಅದಕ್ಕೆ ಹಿಂದೆ ಹೋಗಿ ನಾವು ಯಶಸ್ವಿಯನ್ನು ಪಡಿತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ. ಆದರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಭಾಳಷ್ಟು ಮೂಢನಂಬಿಕೆಗಳು ಈಗೆಲ್ಲ ತೋರಿಸಿರುತ್ತೆ. ಉದ್ಘಾಟನೆ ಸಮಾರಂಭದಲ್ಲಿ ನೀರಿಗೆ ಅದೊಂದು ಸ್ವಲ್ಪ ಕೆಮಿಕಲ್ ಹಾಕಿದ್ರೆ ಇವತ್ತು ಹಾಲು ಉಕ್ಕಿದಂಗೆ ಐತೆ. ನಾವೆಲ್ಲರೂ ಕೂಡ ದೂರದಿಂದ ಜಾದೂ ಮಾಡಿ ತೋರಿಸ್ತಾರೆ, ನಾವೆಲ್ಲ ಕೂಡ ಇವತ್ತು ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು ಹುಲಿಕಲ್ ನಟರಾಜ್ ಅವರು ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಲಕ್ಷಾಂತರ ಜನರು ಇವತ್ತು ಪ್ರತಿಯೊಂದು ಅವರ ಶಾಲೆಗಳಿಗೆ ಬಂದು ಇವತ್ತು ಆ ಮೂಢನಂಬಿಕೆಗಳನ್ನು ಹೋಗಿಸ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ವಿ. ನಾಯಕರ ಅವಶ್ಯಕತೆ ಎಲ್ಲವರಲ್ಲಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ. ನಿಮ್ಮ ಜೊತೆ ಎಲ್ಲ ಈ ವರ್ಗ ಬಸವಣ್ಣವರ ನಾವಿಗಳು ನಿಮ್ಮ ಜೊತೆ ಇದ್ದಾರೆ, ಅಂಬೇಡ್ಕರ್ ನಾವಿಗಳು ನಿಮ್ಮ ಜೊತೆ ಇದ್ದಾರೆ, ಎಲ್ಲ ದಾರ್ಶನಿಕರು ನಿಮ್ಮ ಜೊತೆ ಖಂಡಿತವಾಗಿದ್ದಾರೆ ಅನ್ನೋ ಮಾತನ್ನು ಹೇಳುತ್ತಾ ಭಾಳಷ್ಟು ತಿಳ್ಕೊಂಡು ನೀವು ಬದಲಾವಣೆ ಆಗುವಂಥ ಪ್ರಯತ್ನ ಮಾಡಿ. ಯಾರೋ ಭಾಷೆನಲ್ಲಿ ಹೇಳಿದ್ರು ಒಂದೇ ಸಾರಿ ಬದಲಾವಣೆ ಮಾಡಲಿಕ್ಕಾಗಲ್ಲ, ನಿಜ. ಹಂತ ಹಂತವಾಗಿ ನೀವು ಬಿಡುವಂಥ ಪ್ರಯತ್ನ ಮಾಡಿ. ಎಲ್ಲಿಯವರೆಗೆ ನಾವು ಈ ಮೂಢನಂಬಿಕೆ ಮೋಡಿಂದ ಹೊರಗೆ ಬರೋಲ್ಲ ಅಲ್ಲಿಯವರೆಗೆ ನಾವು ಪ್ರಗತಿಪರ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ. ಮುಂದಿನ ಜನಾಂಗದಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಭಾರತ ದೇಶ ಮತ್ತೊಮ್ಮೆ ತನ್ನ ಮೊದಲನೇ ಸ್ಥಾನಕ್ಕೆ ಬರಬೇಕಾದಾಗ ನಾವು ಇವತ್ತಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ವಿಜ್ಞಾನದ ಬೆಳವಣಿಗೆಗೆ ಅವಶ್ಯಕತೆ ಇದೆ. ಹಾಗೂ ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಅಯ್ಯೋ ನಾನು ಕೇಳಿಬಿಟ್ಟು ಅಂತ ವಾಪಸ್ ಹೋಗ್ತಾರೆ. ಬಹುಶಃ ಹಂಗೆ ವಾಪಸ್ ಹೋಗಿದ್ದರೆ ನಿಮ್ಮ ಕಂಡಕ್ಟರ್ ಅಂತ ಕೇಳ್ತಾನೆ, ಯಾವ ಊರಿಗೆ ಅಂತ ಕೇಳ್ತಾನೆ, ವಾಪಸ್ ಹೋಗ್ತೀರಿ ನೀವು ಯಾರಾದರೂ? ಸಾಧ್ಯನೇ ಇಲ್ಲ. ಅಷ್ಟೇಕೆ ನಮ್ಮಲ್ಲಿ ಎಡ ಬಲ, ಮೇಲು ಕೀಳು, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯಗಳಿವೆ. ಈ ತಾರತಮ್ಯಗಳು ಕೂಡ ಮೌಢ್ಯವೇ. ನಮಗೆ ಇವತ್ತಿನ ದಿನಮಾನಗಳಲ್ಲೂ ಸಹಿತ ಮಹಿಳೆ ಕನಿಷ್ಠ ಪುರುಷ ಶ್ರೇಷ್ಠ ಅನ್ನೋ ಭ್ರಮೆ ಇದೆ. ಆದರೆ ಶರಣರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳಿದ್ದಾರೆ. ನಡೆದೊಂದು ಕೋಲನ್ನು ಕಡಿದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನತ್ತಂತ ನಮ್ಮ ಅಜ್ಞಾನವನ್ನು ಶರಣರು ಅಲ್ಲಗಲಿದ್ದಾರೆ.